ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ನಮ್ಮ ಮರಿಯಮ್ಮನವರ ಜಾತ್ರೆಯ ಕುರ್ಜು ಯಾವ ಥರ ರೆಡಿ ಮಾಡೋದು. ಫಸ್ಟು ಶುರುವಾಗದೆ ಬಣ್ಣ ಹೊಡೆದು ಪೇಂಟಿಂಗ್ ಮಾಡಿ ಶುರುವಾಗುತ್ತೆ ಶುಚಿ ಕಾರ್ಯ. ಸೊ ಅಲ್ಲಿಂದ ಶುರುವಾಗೋದು ಬಾವುಟಗಳು, ಅದನ್ನು ಬಟ್ಟೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು, ಅದು ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೆಲ್ಲ ಸಿಗಿಸ್ಕೊಂಡು, ಇದು ಅನಾದಿ ಕಾಲದಿಂದ ನಡ್ಕೊಂಬಂದಿರೋದು. ಸೊ ಹಂಗಾಗಿ ಅದು ಅದೇ ಥರ ನಡೆಸ್ಬೇಕಾಗತ್ತೆ. ಸೊ ಮೇಲ್ಗಡೆ ಒಂದು ಕಳಸ ಎಲ್ಲ ಇಟ್ಬಿಟ್ಟು ಅದ್ರ ಕೆಳಗಡೆ ಈ ಚಕ್ರ ಇಡ್ತಾರೆ. ಸೊ ಈ ಸಲ ಆ ಚಕ್ರ ಇಡೋಕ್ಕಾಗಲಿಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಂಡ್ರು. ಮೇಯ್ನ್ ಏನಪ್ಪ ಅಂದರೆ, ಫಸ್ಟೆಲ್ಲ ಎತ್ತಿನ ಗಾಡಿನಲ್ಲಿ, ಮರದ ಗಾಡಿನಲ್ಲಿ ಕಟ್ಟೋರು. ಅದು ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆವರೆಗೂ, ರಾತ್ರಿವರೆಗೂ ಕಟ್ಟಿಬಿಟ್ಟು ಅದನ್ನು ಎಲ್ಲ ಪೀಸ್ ಇರೋದು ಅದನ್ನೆಲ್ಲ ಕಟ್ಬಿಟ್ಟು, ಮತ್ತು ಅದಕ್ಕೆ ಬಟ್ಟೆ ಕಟ್ಟಿ ಅದಕ್ಕೆ ಕಳಶ ಹೂಡಿ ಭಾಳ ಹೊತ್ತಾಗೋದು. ಬಟ್ ಈಗೆಲ್ಲ ರೆಡಿಮೇಡ್ ಆಗಿದೆ. ಬಟ್ ಈಗ ಎತ್ತಿನ ಗಾಡಿ ಇಲ್ಲ. ಆವಾಗಿನ ಕಾಲದಲ್ಲಿ ಎತ್ತಿನ ಗಾಡಿ ಕಟ್ಟಿದ್ರೆ ಎತ್ತು ನನ್ನ ಎತ್ತುಗಳು ಜೋಡಿ ಕಟ್ಟಬೇಕು ಅಂಥೇಳಿ ಭಾಳ ಪೈಪೋಟಿ ಇತ್ತು ಅವಾಗ. ಬಟ್ ಈಗ ಟ್ರ್ಯಾಕ್ಟರ್ ಇರೋದ್ರಿಂದ ತೊಂದರೆ ಇಲ್ಲ ನೋಡಿ. ಅದು ಇದು ಸಮೇತ ಚಾರ್ಸಿ ಸಮೇತ ಫಿಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಅಷ್ಟು ರಿಸ್ಕ್ ಅನಿಸಲ್ಲ. ಬಟ್ ಆದರೂ 1 ಗಂಟೆಗೆ ಶುರು ಮಾಡಿದ್ದು ಸುಮಾರು ರಾತ್ರಿ 7:30-8 ಗಂಟೆವರೆಗೂ ಕುರ್ಜು ಕಟ್ಟಿ ರೆಡಿ ಮಾಡಿದ್ದೇ ಆಗೋಯ್ತು. ಸೊ ಅಷ್ಟು ಕೆಲಸ ಇರುತ್ತೆ. ನಾವು ಅಂದ್ಕೊಂಡ್ರೆ ಸುಲಭ ಅಲ್ಲ. ಇಷ್ಟೂ ಜನ ಹುಡುಗರು ಸೇರಿ ಭಾಳ ಕಷ್ಟಪಟ್ಟು ಶ್ರದ್ಧೆಯಿಂದ ಶ್ರಮದಾನ ಅಂತ ಹೇಳ್ತೀವಿ. ಅಂದರೆ ಅವ್ರವ್ರು ಇಷ್ಟಪಟ್ಟು ಅವ್ರು ಬಂದು ಅವ್ರ ಕೈಲಾಗೋ ಕೆಲಸ ಮಾಡಬೇಕು. ಯಾಕೆಂದರೆ ಮರಿಯಮ್ಮನವ್ರಿಗೆ ಏನು ಮರಿಹೊನ್ನಮ್ಮ ಅಂತ ಹೇಳ್ತೀವಿ. ಸೊ ನಾವು ಆಡುಭಾಷೆಯಲ್ಲಿ ಮರಿಯಮ್ಮ ಅಂತ ಕರಿತೀವಿ. ನಿಜವಾಗ್ಲೂ ಮರಿಯಮ್ಮನವ್ರ ಹೆಸರಿರೋದು ಮರಿಹೊನ್ನಮ್ಮ ಅಂತೇಳಿ. ಅಂದರೆ ಹೊನ್ನಮ್ಮ ತಾಯಿಯವರ ತಂಗಿ, ಮೊದಲನೇ ತಂಗಿ ಮರಿಹೊನ್ನಮ್ಮ. ಸೊ ಹಂಗಾಗಿ ನಮ್ಮ ಊರಿಗೂ ಮರಿಯಮ್ಮನವ್ರಿಗೂ ಅವಿನಾಭಾವ ಸಂಬಂಧ ಇದೆ. ಸೊ ವಾದ್ಯದವರು, ಡೊಳ್ಳಿನವರು ಎಲ್ಲ ಬಂದು ರೆಡಿ ಮಾಡಿಕೊಂಡು ಶುರು ಹಚ್ಕೊಂಡ್ರು. ಸೊ ಭಾಳ ವಿಜೃಂಭಣೆಯಿಂದ ನಮ್ಮ ಊರಿನ ಮರಿಯಮ್ಮನವರ ಕುರ್ಜು ತುಂಬ ಚೆನ್ನಾಗಿ ರೆಡಿ ಆಯಿತು. ತುಂಬ ಖುಷಿ ಅದು. ಮತ್ತು ಪ್ರಸಾದ ಎಲ್ಲ ಹಂಚಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ಎಲ್ಲ ರೆಡಿ ಆಯಿತು. ಭಾಳ ಖುಷಿ. ತುಂಬ ಜನ ಸೇರಿದರು ನೋಡಿ. ಈ ಥರ ಇಷ್ಟರ ಮಟ್ಟಿಗೆ ನಮ್ಮೂರು ಕುರ್ಜು ರೆಡಿ ಆಗುತ್ತೆ. ಅಂದರೆ ಒಂದು ಕುರ್ಜು ಅಂದರೆ ನಮ್ಮೂರು ಹೆಮ್ಮೆ ಅಲ್ವಾ. ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ. ಕೆಲವು ಊರಲ್ಲಿ 150 ಅಡಿ ಎಲ್ಲ ಕಟ್ತಾರೆ. ಬಟ್ ನಮ್ಮೂರಲ್ಲಿ ಕಾಲದಿಂದ ನಡೆಸ್ಕೊಂಬಂದಿರೋದು ಇಷ್ಟು. ಸೊ ಇಲ್ಲಿ ಸಾರಥಿ ಅಂತ ಹೇಳಿ ಚಂದ್ರಣ್ಣ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾಕೆಂದರೆ ಒಂದು ರಥ ನಡೆಸೋಕ್ಕೆ ಒಬ್ಬ ಸಾರಥಿ ಎಷ್ಟು ಮುಖ್ಯನೋ, ಈ ಕುರ್ಜು ಹೇಳ್ಕೊಂಡು ಹೋಗೋಕ್ಕೆ ಅಷ್ಟು ಮುಖ್ಯ. ಸೊ ಹಂಗಾಗಿ ಇವ್ರಿಗೆ ಈ ವರ್ಷ ಒಂದು ಪೇಟ ಅದೆಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಒಂದು ಸನ್ಮಾನ ಮಾಡಿ ಖುಷಿಪಟ್ಟರು ಜನ. ಅವರು ಖುಷಿಪಟ್ಟರು. ಸೊ ಅವ್ರ ಜೊತೆ ಫೋಟೋ ತಕ್ಕೊಳ್ಳೋರೆಲ್ಲ ತಕ್ಕೊಂಡ್ರು. ಭಾಳ ಖುಷಿ ಆಯಿತು ಈ ವರ್ಷ. ಬಟ್ ಇದೇ ಮೊದಲನೇ ವರ್ಷ ಅಂದ್ಕೊಂಡಿದ್ವಿ. ನಮ್ಮ ಸ್ನೇಹಿತರುಗಳು ಬೆಂಗಳೂರಲ್ಲಿರೋರು ಇವರೆಲ್ಲ ಬಂದಿದ್ದರು. ಸೊ ಎಲ್ಲರೂ ಖುಷಿಯಿಂದ ಭಾಗವಹಿಸಿದ್ವಿ. ಭಾಳ ಸಂತೋಷ ಆಯಿತು. ಸೊ ಇದಾದಮೇಲೆ ಪೂಜೆ ಶುರು ಮಾಡ್ತಾರೆ. ಹಿಂಗೆ ಅಂದರೆ 4 ಮೂಲೆಯಲ್ಲೂ ಅನ್ನದ ಉಂಡೆ ಇಟ್ಬಿಟ್ಟು, ಇದು ಅದೇನೋ ಹೇಳ್ತಾರೆ, ಈ ಗೃಹಪ್ರವೇಶದಲ್ಲೆಲ್ಲ ಮಾಡ್ತಾರೆ ಈ ಥರ. ಇಲ್ಲಿ ಅದೇ ಥರ ಇದಕ್ಕೂ ಅನ್ನ ಶಾಂತಿ ಅಂತ ಹೇಳಿ ಮಾಡಬೇಕಾಗತ್ತೆ. ಸೊ ಆ ಥರ ಕುರ್ಜಿಗೂ ಮಾಡಬೇಕಾಗತ್ತೆ. ಯಾವುದೇ ಆಗಲಿ ಅದಕ್ಕೊಂದು ಎಡೆ ಅಂತ ಕೊಟ್ಟರೆ ಅದಕ್ಕೊಂದು ಶಾಂತಿ ಅಂತ ಆಗುತ್ತೆ. ಸೊ ಹಂಗಾಗಿ ನಮ್ಮೂರಿನ ಹೆಣ್ಮಕ್ಳು, ಹೊರಗಡೆಯಿಂದ ಬಂದಿದ್ದವರು ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಯಾಕೆಂದರೆ ಅವ್ರಿಗೂ ಒಂದು ಖುಷಿ ಇರುತ್ತಲ್ವ. ಯಾವ ಥರ ಇದ್ದರೆ ಹೆಣ್ಮಕ್ಳು ಅಂದರೆ, ಹಾಲಿನ ಕೊಳದಲ್ಲಿ ಹಂಚಿ ತೇಲ್ಕೊಂಬರುತ್ತೆ ಅಂತ ಒಂದು ಗಾದೆ ಇದೆ. ಆ ಥರ ಹೆಣ್ಮಕ್ಳುಗಳು ರೆಡಿಯಾಗಿದ್ದರು. ಎಲ್ಲ ಕುತೂಹಲ. ಕಳಸಗಳು ಬಂದಿದ್ದು. ಸೊ ಹೊರಡಬೇಕು, ಅದೇ ಕುತೂಹಲ ನೋಡಿ. ಐನೋರೆಲ್ಲ ಪೂಜೆ ಮುಗಿಸಿ ಆಲ್ರೆಡಿ ಮಂಗಳಾರತಿ ಕೊಟ್ಟು ಎಲ್ಲ ರೆಡಿ ಆಯಿತು. ವಾದ್ಯದವ್ರು ರೆಡಿ ಆಗಿದ್ರು. ಜೊತೆಗೆ ನಮ್ಮ ಹುಡುಗರು ಉತ್ಸುಕರಾಗಿದ್ದರು ಡ್ಯಾನ್ಸ್ ಮಾಡೋಕ್ಕೆ. ಸದ್ಯಕ್ಕೆ ವಾಟ್ರೇ ಸಾಕು ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಹಚ್ಕೊಂಡ್ರು ನೋಡಿ.
ಮನಸೋ ಇಚ್ಛೆ ಕುಣಿದು ಎಲ್ಲ ಖುಷಿ ಸಂಭ್ರಮ. ನಮ್ಮೂರಿನ ತೇರು ಮರಿಯಮ್ಮಂಗೆ ಓಡ್ತಾ ಇದೆ ಕುರ್ಜು ಅಂತ ಹೇಳಿ. ಸೊ ನಮ್ಮೂರಿನ ಕುರ್ಜು ಸಾಕ್ತು. ಇಷ್ಟು ಚೆನ್ನಾಗಿತ್ತಂದರೆ ಅಷ್ಟು ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದರು. ಅಂದರೆ ಪ್ರತಿ ವರ್ಷ ಇದೇ ಥರ ಇರುತ್ತೆ, ಬಟ್ ಈ ವರ್ಷ ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತು. ಯಾಕೆಂದರೆ ಅಷ್ಟು ಜನ ಸೇರಿದರು. ನೋಡಿರಿ, ಆರತಿಗಳು ನಮ್ಮ ಊರಿನ ಜಾತ್ರೆಯಲ್ಲಿ ಎಷ್ಟು ಸೇರಿತ್ತೋ ಅಷ್ಟೇ ಸೇರಿತ್ತು. ಬಟ್ ನಮ್ಮನೇಲಿ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ಆಲ್ರೆಡಿ ಮರಿಯಮ್ಮನವ್ರ ಮನೆಗೆ ಬಂದಾಗ ಇಲ್ಲೇ ಆರತಿ ಬೆಳಗ್ಬಿಟ್ಟಿದ್ವಿ. ಕೆಲವರು ಆಗದೇ ಇರೋರು ಆ ಥರ ಮಾಡ್ತಾರೆ, ಕೆಲವರು ಅನುಕೂಲ ಇರೋರು ಆರತಿ ಹೊತ್ಕೊಂಡು ಹೋಗ್ಬೋದು. ಬಟ್ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ಕೆಲವರು ಮಾಡ್ತಾರೆ, ಕೆಲವರು ಅವ್ರವ್ರ ಅನುಕೂಲ ಆ ಥರ ಮಾಡ್ಕೊತಾರೆ. ಬಟ್ ನಮ್ಮೂರಲ್ಲಿ ಆ ಥರ ಏನಿಲ್ಲ. ಎಲ್ಲ ಶ್ರಮ ವಹಿಸಿ ಮತ್ತು ತುಂಬ ಅಚ್ಚುಕಟ್ಟಾಗಿ ನ್ಯಾಚುರಲ್ಲಾಗಿ ಅಡಿಕೆ ಹೊಂಬಾಳೆ ಇಟ್ಬಿಟ್ಟು ಮಾಡ್ತಾರೆ. ಇದೊಂದು ಭಾಳ ಖುಷಿ. ಕೆಲವು ಕಡೆ ಏನೇನೋ ವೆಲ್ಡಿಂಗ್ ಎಲ್ಲ ಮಾಡಿಸಿ ಪಾತ್ರೆಗಳಿಗೆ ದೊಡ್ಡ ದೊಡ್ಡ ಆರತಿ ಎಲ್ಲ ಮಾಡ್ತಾರೆ. ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಜಾತ್ರೆಗಾಗಲಿ ಮರಿಯಮ್ಮನವ್ರ ಕೊಂಡಕ್ಕಾಗಲಿ ಆ ಥರ ಮಾಡಲ್ಲ. ಅಷ್ಟು ನ್ಯಾಚುರಲಾಗಿ ತೊಗೊಂಡೋಗ್ತಾರೆ. ತುಂಬ ಇನ್ನೂ ಕುಣಿದ್ರು, ಭಾಳ ಖುಷಿಯಾಯಿತು. ಸೊ ದೇವಸ್ಥಾನ ಹತ್ರ ಹೋದೆ, ಕೊಂಡಕ್ಕೆ ಬೆಂಕಿ ಹಚ್ಚಿದ್ರು. ತುಂಬ ಚೆನ್ನಾಗಿ ಕೆಂಡ ಕಾಯ್ತಾಯಿತ್ತು. ಸೊ ಹೊರಗಡೆ ಹೋದ್ವಿ. ದೇವಸ್ಥಾನ ಮರಿಯಮ್ಮನವ್ರಿಗೆ ಅಲಂಕಾರ ಮಾಡ್ತಿದ್ರು. ಇದು ಉತ್ಸವ ಮೂರ್ತಿ ಆಲ್ರೆಡಿ ಅಲಂಕಾರ ಆಗಿ ವ್ಯವಸ್ಥಿತವಾಗಿತ್ತು. ನಾವು ಹೋಗಲಿಕ್ಕೂ ಮುಂಚೆ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು, ಲೈಟಿಂಗ್ಸಿಂದ ಹಿಡಿದು. ಇನ್ನೂ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಿದೆ, ಭಾಳಷ್ಟು ಕೆಲಸ ಇದೆ. ಆದರೆ 2 ವರ್ಷದಿಂದ 4-5 ವರ್ಷದಿಂದ ಜಾತ್ರೆ ನಿಲ್ಲಿಸಿದ್ರು ದೇವಸ್ಥಾನದ ಕೆಲಸ ಹಿಡಿದಿರೋದ್ರಿಂದ. ಬಟ್ 2 ವರ್ಷದಿಂದ ಮತ್ತೆ ಜಾತ್ರೆ ನಡೆಸ್ಕೊಂಬತ್ತಾಯಿದ್ದಾರೆ. ಭಾಳಷ್ಟು ಜನಕ್ಕೆ ಭಾಳ ನೋವಿತ್ತು, ಮರಿಯಮ್ಮನವ್ರ ಜಾತ್ರೆ ನಿಂತೋಯ್ತು ಅಂತ ಹೇಳಿ. ಬಟ್ ಆ ನೋವು 2 ವರ್ಷದಿಂದ ಭಕ್ತರಿಗಿಲ್ಲ. ಯಾಕೆಂದರೆ ಭಾಳಷ್ಟು ಊರುಗಳಿಂದ ಬರ್ತಾರೆ. ಹಾಗಾಗಿ ಮರಿಯಮ್ಮನವ್ರಿಗೆ ಅಷ್ಟು ಹೆಸರುವಾಸಿ ಇದೆ, ಅಷ್ಟು ಫೇಮಸ್ಸು ಮರಿಯಮ್ಮನವರು. ಸೊ ನಮ್ಮ ಕುರ್ಜು ಬರೋಷ್ಟಕ್ಕೆ ಆಲ್ರೆಡಿ 3 ಕುರ್ಜು ಬಂದು ತಲುಪಿದ್ದು. ನೋಡಿ, ನಮ್ಮೂರು ಕುರ್ಜು ಬೆಳಕಿದ್ದು ಏನು ದೀಪಾಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಎಲ್ಲರ ಕುರ್ಜು ಹಿಂಗೆ ಇರುತ್ತೆ. ಬಟ್ ನಮ್ಮೂರು ನಮ್ಗೆ ಹೆಮ್ಮೆ ಅಲ್ವಾ, ಅವ್ರೂರು ಅವ್ರಿಗೆ ಹೆಮ್ಮೆ. ಆ ಥರ ಅವ್ರವ್ರ ಕುರ್ಜು, ಅವ್ರ ಊರಿನ ಕುರ್ಜು ಅಲ್ಲಿ ಬಂದು ತಲುಪಿದಾಗ ಅಷ್ಟು ಖುಷಿ ಪಡ್ತಾರೆ, ಅಷ್ಟು ಸಂಭ್ರಮಿಸ್ತಾರೆ. ಬಟ್ ನಮ್ಮೂರು ಜನ ನಾವು ಎಲ್ಲ ಅಷ್ಟೇ ಖುಷಿ ಪಟ್ವಿ. ಇದೇನಪ್ಪ ಅಂದರೆ ಈ ರಾತ್ರಿ ಒಂದು ರೌಂಡ್ ಹಾಕ್ಬಿಟ್ಟು ತೊಗೊಂಡೋಗಿ ಈ ಕುರ್ಜುಗಳ ಜೊತೆ ನಿಲ್ಲಿಸ್ಬಿಟ್ರೆ ಇನ್ನು ಕೊಂಡ ಎಲ್ಲ ಬೆಳಗಿನ ಜಾವಕ್ಕೆ ಇರುತ್ತೆ. ಕೆಲವರು ಆರತಿ ಹೊತ್ಕೊಂಡು ಹೋಗಿರೋರು ಕೊಂಡ ಆಯ್ದುಬಿಟ್ಟು ಮನೆಗೆ ಬರ್ತಾರೆ. ಕೆಲವರು ಅಲ್ಲೇ ಆರತಿ ಬೆಳಗ್ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ, ಸಮಯ ಇಲ್ಲದೆ ಇರೋರು. ಬಟ್ ವರ್ಷಕ್ಕೊಂದು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಖುಷಿಪಟ್ಟೆ ಮಾಡ್ತಾರೆ. ಇದು ಮರಿಯಮ್ಮನವರು ಅಂದರೆ ಅಷ್ಟು ಇಂಪಾರ್ಟೆಂಟು ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಊರುಗಳಿಗೂ. ಒಂದು 5-6 ಊರುಗಳಿಂದ ಇಲ್ಲಿ ಕುರ್ಜು ಬರುತ್ತೆ. ಕುರ್ಜು ಅಂದರೆ ಏನಪ್ಪ ಅಂದರೆ, ಕುರ್ಜಿಗೆ ತೇರಿಗೆ ಏನು ವ್ಯತ್ಯಾಸ ಅಂದರೆ, ಕುರ್ಜು ಅಂದರೆ ದೇವರ ಒಂದು ನಂಬಿಕೆ. ದೇವರು ಇರಲ್ಲ ಕುರ್ಜಲ್ಲಿ, ದೇವರ ಸಂಕೇತವಾಗಿ ಕುರ್ಜನ್ನು ತೊಗೊಂಡೋಗ್ತಾರೆ. ತೇರು ಅಂದರೆ ದೇವ್ರನ್ನ ಕೂರಿಸಿ ರಥ ಹರಿಸ್ತಾರಲ್ಲ, ಅದು ತೇರು. ಇಷ್ಟೇ ವ್ಯತ್ಯಾಸ, ಕುರ್ಜಿಗೆ ತೇರಿಗೆ ಇನ್ನೇನು ವ್ಯತ್ಯಾಸ ಇಲ್ಲ. ಬಟ್ ಇದು ದೇವರೇ, ಅದು ದೇವರೇ. ಸೊ ನಮ್ಮೂರಿನ ಕುರ್ಜು ಪಾರ್ಕಿಂಗ್ ಆಗ್ತಾಯಿದೆ. ಭಾಳ ಖುಷಿಪಟ್ಟು, ಭಾಳ ಲೇಟಾಗಿ ಹೋಗೋದು ಪ್ರತಿ ವರ್ಷ. ನಮ್ಮ ಕಂಬಾಳಿನ ಕುರ್ಜು ಮಾತ್ರ ಅಲ್ಲಿ ತುಂಬ ಲೇಟಾಗಿ ಹೋಗುತ್ತೆ. ಯಾಕೆಂದರೆ ಅಷ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆರತಿ ಹೊರಡಿಸಿ ಹೋಗೋ ಅಷ್ಟೊತ್ತಿಗೆ ಲೇಟಾಗ್ಬಿಡುತ್ತೆ. ಕಳೆದ ವರ್ಷ ಮಳೆ ಬಂದಿತ್ತು ಸ್ವಲ್ಪ, ಈ ವರ್ಷ ಮಳೆ ಇರಲಿಲ್ಲ. ಅದರಿಂದ ತುಂಬ ಚೆನ್ನಾಗಾಯಿತು, ನೀಟಾಗಿ. ಸೊ ನೋಡಿ, ಇದು ಬೆಳಗ್ಗೆ ಇದು ದೇವಸ್ಥಾನಕ್ಕೆ ಹೋದ್ವಿ. ಮರಿಯಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿಸಿ, ಯಾಕೆಂದರೆ ನಾವು ಎಷ್ಟೇ ಪೂಜೆ ಮಾಡಿದರೂ ಅಲ್ಲೋಗಿ ಪೂಜೆ ಕೊಡ್ತೀವಲ್ಲ, ಅದೇ ಇಂಪಾರ್ಟೆಂಟು. ಮತ್ತು ಒಳಗಡೆ ಹೋಗಿ ದರ್ಶನ ಮಾಡಿ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ಹೊರಗಡೆನೂ ಮಾಡಿಸಿ ಒಳಗಡೆನೂ ಮಾಡಿಸ್ಬೋದು, ಅಷ್ಟು ಅನುಕೂಲ. ಕಾಲದಿಂದನೂ ಮರಿಯಮ್ಮನವ್ರಿಗೆ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಅದೊಂದು ಖುಷಿ ವಿಚಾರ. ನೋಡಿ, ನಮ್ಮೂರಿನ ಹೆಮ್ಮೆ ಕುರ್ಜು ಬೆಳಗ್ಗೆ ಹೊರಟು. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಆಗುತ್ತೆ ಹೆಚ್ಚು ಕಡಿಮೆ. ಕುರ್ಜುಗಳು 3 ಸುತ್ತು ಮರಿಯಮ್ಮನವ್ರ ದೇವಸ್ಥಾನ, ಚಿಕ್ಕ ಮರಿಯಮ್ಮ, ದೊಡ್ಡ ಮರಿಯಮ್ಮ ಮತ್ತು ಮರಿಯಮ್ಮನ ದೇವಸ್ಥಾನಕ್ಕೆ 3 ಸುತ್ತು ಹಾಕ್ಬಿಟ್ಟು ಮತ್ತು ಅವ್ರವ್ರ ಊರುಗಳಿಗೆ ಹೊರಡಬೇಕಾಗತ್ತೆ. ಸೊ ಈ ವರ್ಷ ನಮ್ಮೂರಿನ ಜನ ಪ್ರಪ್ರಥಮವಾಗಿ ಕುರ್ಜು ಹೊರಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅಂದರೆ ಕೆಲವು ಬಾಡೋಗಿರುತ್ತೆ ಹೂವು ಅದೆಲ್ಲ. ಬಟ್ ಬಿಸಿಲಿದ್ರೂ ಸಹ ಯಾವ ಕುರ್ಜಿನಲ್ಲೂ ಹೂವು ಆಗಲಿ, ಮಾಡಿರೋದು ಅಲಂಕಾರ ಆಗಿರಲಿ ಮಾಡಿರಲ್ಲ. ನೋಡಿ, ಎಲ್ಲ ಕುರ್ಜುಗಳಿಲ್ಲಿದೆ. ನಮ್ಮೂರಿನ ಕುರ್ಜು ಆಲ್ರೆಡಿ ನೋಡಿ ಫಸ್ಟ್ನೇ ರೌಂಡ್ ಇದು.
ಇದು ಇಷ್ಟು ದೊಡ್ಡದಾಗಿರಲಿಲ್ಲ ಫಸ್ಟು. ಈಗ ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಮತ್ತು ಉಯ್ಲಗ್ಗ ಅಂತೇಳಿ ಹಾಕೋರು ಅವಾಗ ಹುಡುಗರು ನಾವು ಹಗ್ಗಕ್ಕೆ ಜೋತಾಳೆ ಬಿದ್ದುಬಿಟ್ಟು ಸುತ್ತಾಡಿವು. ಅಷ್ಟು ಸಂಭ್ರಮ ಇತ್ತು ಅವಾಗ. ಈಗ ಟ್ರ್ಯಾಕ್ಟರ್ ಕಟ್ಟಿದ್ರಿಂದ ಯಾವ ಉಯ್ಲಗ್ಗನೂ ಹಾಕೋಂಗಿಲ್ಲ. ಯಾಕೆಂದರೆ ಅಷ್ಟು ನೀಟಾಗಿ ಆರಾಮಾಗಿ ಗಾಡಿ ಹೋಗುತ್ತೆ. ಅವಾಗ ಉಯ್ಲ್ ಹಿಡಿಲೇಬೇಕಿತ್ತು, ಇದಿರಲಿಲ್ಲ, ರಸ್ತೆ ಸಮವಾಗಿರಲಿಲ್ಲ. ಸೊ ಹಂಗಾಗಿ ನಮ್ಮೂರಿನ ಕುರ್ಜು ರೌಂಡ್ ಹಾಕಿ ಸೊ ಹೊರಡ್ತು. ಹೊರಟ ಮೇಲೆ ನಮ್ದು ಇನ್ನೇನು ಪೂಜೆ ಎಲ್ಲ ಆಗಿತ್ತಲ್ಲ, ಇಲ್ಲಿ ನಮ್ಮೂರಿನ ವಿಶೇಷ ವ್ಯಕ್ತಿದೊಂದು ಫೋಟೋ ತೆಗೆದು ತಂದೆ ಮಗಳದು ಅವರು ಸಂಭ್ರಮಿಸಿದ್ರು. ನಾವು ಒಂದೆರಡು ಐಸ್ ಕ್ರೀಮು ಅದು ಇದು ತಿಂದ್ಕೊಂಡು ಮಕ್ಕಳಿಗೆ ಸಣ್ಣ ಪುಟ್ಟ ಆಟ ಸಾಮಾನುಗಳು ತಗೊಂಡು ಒಂದು ರೌಂಡ್ ಜಾತ್ರೆ ರೌಂಡ್ ಹಾಕ್ಬೇಕಲ್ಲ ಏನೇನಿದೆ ಅಂತೇಳಿ ನೋಡಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಅಂಥ ಕಳೆಗಟ್ಟಕ್ಕೆ ಏನಪ್ಪ ಅಂದರೆ ಜನ ಕಡಿಮೆ ಇದ್ದರು, ಮಧ್ಯಾಹ್ನ ಆಗಿರೋದ್ರಿಂದ. ಸಂಜೆ ಆದಮೇಲೆ ತುಂಬ ಜನ ಬರ್ತಾರೆ. ಮತ್ತು ಅಂಗಡಿಗಳು ಅಷ್ಟೇ, ಸ್ಟಾಲ್ಗಳು ಅಂಥ ಜಾಸ್ತಿ ಏನಿಲ್ಲ, ಸಾಧಾರಣವಾಗಿತ್ತು. ಬಟ್ ಒಂದು ಮರಿಯಮ್ಮನ ಜಾತ್ರೆ ಅಂದರೆ ಅಷ್ಟು ಖುಷಿ, ಅಷ್ಟು ಹೆಮ್ಮೆ ಇರುತ್ತೆ ಜನಗಳಿಗೆ. ಅದನ್ನ ಎಲ್ಲರೂ ಅನುಭವಿಸಿದ್ರು, ನಾವು ಅನುಭವಿಸಿದ್ವಿ. ಮೇಯ್ನು ಕುರ್ಜಿ ಕಟ್ಟಿ ಈ ಒಂದು ಜಾತ್ರೆಗೆ ಎಲ್ಲ ಸಹಕಾರ ಕೊಟ್ಟಂಥ ಕಂಬಾಳಿನ ಜನರಿಗೆ ನನ್ನ ಈ ವಿಡಿಯೋ ಮೂಲಕ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದ. ಯಾಕೆಂದರೆ ಒಂದು ಊರಂದರೆ ಅದು ಖುಷಿ ಇರುತ್ತಲ್ವ. ಸೊ ನನ್ನ ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.